ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು GPS ಟೈರ್ ಮ್ಯಾಥ್ಸ್ ಎಕ್ಸಾಮ್, ಇದು GPS ಟೈರ್ 2022ರಲ್ಲಿ ನಡೆದಿರುವಂಥ GPS ಟೈರ್ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಹಿಂದೆ ನಾವು 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ನೀವು ಅವುಗಳನ್ನು ಚೆಕ್ ಮಾಡಿ ನೋಡ್ಬೋದು. ಓಕೆ, ಇವಾಗ ನಾವು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮೊದಲನೇದಾಗಿ ನಾವು GPS ಟೈರ್ ಎಕ್ಸಾಮಿನೇಷನಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿಯಾಗಿ ನೀಡಬೇಕು. ಟೋಟಲಾಗಿ 8 ಪ್ರಶ್ನೆಗಳಿರ್ತವೆ, 2 ಅಂಕದ 8 ಪ್ರಶ್ನೆಗಳಿರ್ತವೆ. ಟೋಟಲ್ 16 ಮಾರ್ಕದ್ದು 16 ಮಾರ್ಕ್ ಏನಿರುತ್ತೆ 2 ಅಂಕದ ಪ್ರಶ್ನೆಗಳಲ್ಲಿ ಸಿಗತ್ತೆ. ಟೋಟಲ್ 8 ಪ್ರಶ್ನೆ ಇರ್ತವೆ, 2 ಅಂಕದ್ದು 16 ಮಾರ್ಕ್ಸ್. ಓಕೆ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ನೇರ ವೃತ್ತಪಾದ ಶಂಕುವಿನ ಎತ್ತರ 9 ಸೆಂಟಿಮೀಟರ್ ಮತ್ತು ಘನಫಲ 48 πcm³ ಆದರೆ ಅದರ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆ ಏನಿದೆ ಅಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈ ಒಂದು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ಎಲ್ಲ ಆಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಿಗೆ ಸಂಬಂಧಿಸಿದ ಸೂತ್ರಗಳನ್ನು ನೀವು ದಯವಿಟ್ಟು ನೋಡ್ಕೋಬೇಕು. ಮಲ್ಟಿಪಲ್ ಚಾಯ್ಸಲ್ಲಿ ನೇರವಾಗಿ ಏನು ಕೇಳ್ತಾರೆ, ಫಾರ್ಮುಲಾಸನ್ನು ಕೇಳ್ತಾರೆ. ಸೊ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಆದ್ದರಿಂದ ನಾವೀಗ ಏನು ಮಾಡೋಣಪ್ಪ ಅಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಈಗ ಆನ್ಸರನ್ನು ಬಿಡಿಸ್ತಾ ಹೋಗೋಣ. ಯಾವ ರೀತಿಯಾಗಿ ಆನ್ಸರನ್ನು ಬರೀಬೇಕು, ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಇನ್ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ನಾವು ದಯವಿಟ್ಟು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಮತ್ತು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಸಾಲ್ವ್ ಮಾಡೋಣ. GPS ಟೈರ್ ಮ್ಯಾಥ್ಸ್ 2022ನಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ. ಓಕೆ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿತ್ತು. ಒಂದು ನೇರ ವೃತ್ತಪಾದ ಎತ್ತರದ 9 ಸೆಂಟಿಮೀಟರ್, ಘನಫಲ 48 πcm³ ಅಂತ ಇದೆ. ಸೊ ಈಗ ಪರಿಹಾರವನ್ನು ನೋಡೋಣ. ನೇರವಾಗಿ ನಾನು ಆನ್ಸರನ್ನು ಬರೀತಾ ಹೋಗ್ತೀನಿ. ನಿಮಗೆ ಪ್ರಶ್ನೆಯನ್ನು ಕ್ವಶನ್ ಪೇಪರಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ. ನೆಕ್ಸ್ಟು ಈಗ ಪರಿಹಾರವನ್ನು ನೋಡ್ತಾ ಹೋಗೋಣ. ಪರಿಹಾರ ಯಾವ ರೀತಿಯಾಗಿ ಬರೀಬೇಕು. ಓಕೆ, ಈಗ ಏನನ್ನು ಕೊಟ್ಟಿದ್ದಾರೆ, ಮೊದಲಿಗೆ ದತ್ತಾಂಶವನ್ನು ಬರ್ಕೋಬೇಕು. ಕೊಟ್ಟಿದ್ದಕ್ಕೆ ದತ್ತಾಂಶಗಳನ್ನು ಬರ್ಕೊಂಡಿರೋದಕ್ಕೆ ಕೂಡ ಮಾರ್ಕ್ಸ್ಗಳು ಇರುವಂಥದ್ದು. ಹಾಗಾಗಿ ಶಂಕುವಿನ ಎತ್ತರವನ್ನು ಕೊಟ್ಟಿದ್ದಾರೆ. ಶಂಕುವಿನ ಎತ್ತರ h = 9 ಸೆಂಟಿಮೀಟರ್ ಅಂತ ಇದೆ. ಶಂಕುವಿನ ಘನಫಲವನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಶಂಕುವಿನ ಘನಫಲವನ್ನು ಕೊಟ್ಟಿದ್ದಾರೆ. ಎಷ್ಟಿದೆ ಘನಫಲನ ನಾವು V ಅಂತ ಇಂಡಿಕೇಟ್ ಮಾಡ್ತೀವಿ. ಇಟ್ ಮೀನ್ಸ್ ವ್ಯಾಲ್ಯೂಮ್. ಓಕೆನಾ. ಶಂಕುವಿನ ಘನಫಲ V = 48 πcm³. ಓಕೆನಾ. ನೆಕ್ಸ್ಟ್ ಏನನ್ನು ಫೈಂಡ್ ಔಟ್ ಮಾಡಿ ತಂದಿದ್ದಾರೆ, ಶಂಕುವಿನ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದಿದೆ. ಓಕೆ, ಶಂಕುವಿನ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ. D = ಹೌ ಮಚ್. ಓಕೆ, ಮೊದಲನೇದಾಗಿ ನಾವು ಶಂಕುವಿನ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಬರೆದುಕೊಳ್ಳೋಣ. ಶಂಕುವಿನ ಘನಫಲ V = 1/3 πr²h. ಬರೀ πr² ಇದ್ರೆ ಯಾವುದರ ಒಂದು ವ್ಯಾಲ್ಯೂಮ್ ಆಗಿರುತ್ತೆ, ಇದು ಸಿಲಿಂಡರ್ನ ವ್ಯಾಲ್ಯೂಮ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಕಂಪ್ಯಾರಿಸನ್ ಮಾಡ್ತಾ ನೀವು ನೆನ್ಪಿಟ್ಕೊಳ್ತಾ ಹೋಗ್ಬೋದು. ಈಗ ಸಿಲಿಂಡರ್ದು ವ್ಯಾಲ್ಯೂಮನ್ನು ನೆನ್ಪಿಟ್ಕೊಂಡ್ರೆ ಈ ಶಂಕುವಿನ ಕೋನ್ದ ವ್ಯಾಲ್ಯೂಮ್ ಏನಿರೋದು ನೆನ್ಪಿಟ್ಕೋಬೋದು. ಯಾಕಂದರೆ 1/3 ಅಂದರೆ ಈ ಶಂಕುವಿನಿಂದ 3 ಬಾರಿ ಒಂದು ಸಿಲಿಂಡರ್ಗೆ, ಈಗ ಶಂಕುವಿನ ಅಳತೆ ಏನಿರುತ್ತೆ ಅದನ್ನು 3 ಬಾರಿ ಒಂದು ಸಿಲಿಂಡರ್ಗೆ ಹಾಕಿದಾಗ ಅದು ಏನಾಗುತ್ತೆ, ಕಂಪ್ಲೀಟ್ ಒಂದು ವ್ಯಾಲ್ಯೂಮ್ ಫುಲ್ ಆಗುತ್ತೆ. ಹಾಗಾಗಿ ಒಂದು ಸಿಲಿಂಡರ್ನ 1/3 ಏನಾಗಿರುತ್ತೆ, ಶಂಕುವಿನ ಘನಫಲ ಇರುತ್ತೆ. ಓಕೆ, ಇವಾಗ ಶಂಕುವಿನ ಘನಫಲವನ್ನು ಕೊಟ್ಟಿದ್ದಾರೆ 48 π ಅಂತ. ಓಕೆ, cm³. 1/3 π. ನಾವೀಗ ಆರನ್ನು ಫೈಂಡ್ ಔಟ್ ಮಾಡಬೇಕು. ಹೈಟ್ ಕೊಟ್ಟಿದ್ದಾರೆ 9 ಅಂತ. ಓಕೆನಾ. ಈ ಕಡೆ ಪೈ ಈ ಕಡೆ ಪೈ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಈಗ 48
3 1 3 3 9 ಓಕೆನಾ. ಸೊ ಈಗ ಇದು ಏನಾಗುತ್ತೆ, ಈ 3 ಬರುತ್ತೆ 48 ಡಿವೈಡ್ಸ್ ಆಗುತ್ತೆ. ಸೊ ಉಳಿಯುತ್ತೇನು ಆರ್ ಸ್ಕ್ವೇರ್ ಅಂತಕ್ಕಂಥದ್ದು. ಓಕೆ, ಆರ್ ಸ್ಕ್ವೇರ್ ಅಂದಾಗ 3 1 3 1 ಓಕೆ 3 6 18 ಅಂದರೆ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 16 ಅಂತ ಬಂತು. ಇವಾಗ ಆರ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 16 ಎಷ್ಟು 16 ಅಂತಕ್ಕಂಥದ್ದು 4ರ ವರ್ಗ ಸಂಖ್ಯೆ ಆಗಿದೆ. ಹಾಗಾಗಿ ಆರ್ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್. ದಯವಿಟ್ಟು ನೀವು ಈ ರೀತಿಯಾಗಿ ಯೂನಿಟನ್ನು ಬರೆಯುವಾಗ ಗಮನ ಇಟ್ಟು ಬರೀಬೇಕು. ಈ ಯೂನಿಟ್ಗೆ ಕೂಡ ನಿಮಗೆ ಮಾರ್ಕ್ಸ್ ಇರುವಂಥದ್ದು. ಸೊ ಇವಾಗ ರೇಡಿಯಸ್ ಅಂತಕ್ಕಂಥದ್ದು 4 ಸೆಂಟಿಮೀಟರ್ ಆದರೆ ಡಯಾಮೀಟರ್ ಅಂದರೆ ವ್ಯಾಸ ಎಷ್ಟಾಗಿರುತ್ತೆ, ವ್ಯಾಸ ಅದು 2 ಇಂಟು ಆರ್. ಅಂದರೆ ಯಾವುದೇ ಒಂದು ಆಕೃತಿಯ ರೇಡಿಯಸ್ ಏನಿರುತ್ತೆ ಅದರ 2 ಪಟ್ಟು ಏನಾಗಿರುತ್ತೆ ವ್ಯಾಸ ಆಗಿರುತ್ತೆ. ಅಂದರೆ ಇದು ವೃತ್ತ ಅಂತ ತೆಗೆದುಕೊಂಡಾಗ ಒಂದು ರೇಡಿಯಸ್ ಅಂತಕ್ಕಂಥದ್ದು ವ್ಯಾಸದ ಅರ್ಧದಷ್ಟಿರುತ್ತೆ. ವ್ಯಾಸವು ರೇಡಿಯಸ್ನ 2ರಷ್ಟು ಇರುತ್ತೆ. ಹಾಗಾಗಿ 2 ಇಂಟು 4 ಅಂದಾಗ ಡಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್. ನೋಡಿ ಎಷ್ಟು ಈಸಿಯಾಗಿದೆ. ಇದನ್ನು GPS ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಯಾಗಿದೆ. ಓಕೆ, ಇದು 51ನೇ ಪ್ರಶ್ನೆ. ನೆಕ್ಸ್ಟ್ 52ನೇ ಪ್ರಶ್ನೆಯನ್ನು ನೋಡೋಣ. 52ನೇ ಪ್ರಶ್ನೆ ಈ ರೀತಿಯಾಗಿದೆ. ಸಮಾಂತರ ಶ್ರೇಣಿಗಳಿಗೆ ಸಂಬಂಧಿಸಿದ್ದು. ಸಮಾಂತರ ಶ್ರೇಣಿಗಳಿಗೆ ಸಂಬಂಧಿಸಿದಾಗೆ 10ನೇ ತರಗತಿಯಲ್ಲಿ ಬರುವಂಥ ಎಲ್ಲ ಎಕ್ಸಸೈಸು ಮತ್ತು ಏನು ಎಕ್ಸ್ಟರ್ನಲ್ ಎಕ್ಸಸೈಸನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಎಲ್ಲ ಎಕ್ಸಾಂಪಲನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ದಯವಿಟ್ಟು ಹೋಗಿ ಅದನ್ನು ನೀವು ವಿಸಿಟ್ ಮಾಡಿ ನೋಡಿ. ಮತ್ತು GPS TT ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಾಗಿ ಎಕ್ಸ್ಟ್ರಾ ನಾವು ಬೇರೆ ಒಂದು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಅಲ್ಲಿಂದಲೂ ಕೂಡ ನಿಮಗೆ ಈ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಾಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದೇವೆ. ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ನೀವು ವಿಸಿಟ್ ಮಾಡಿ ನೋಡ್ಬೋದು. GPS ಮತ್ತು TT SSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಾಗೆ. ಸೊ ಇವಾಗ 52ನೇ ಪ್ರಶ್ನೆ ಏನಿದೆ ಅಂದರೆ ಇದು ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಾಗಿದೆ. ಓಕೆ, ನೋಡೋಣ. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ತುಂಬಾ ಈಸಿಯಾಗಿರುವಂಥ ಒಂದು ಪ್ರಶ್ನೆಯಾಗಿದೆ. ಸೊ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ಏನನ್ನು ಕೊಟ್ಟಿದ್ದಾರೆ ಅಂತ ಗಮನಿಸ್ತಾ ಬನ್ನಿ. ಓಕೆ, ಇವಾಗ ಆನ್ಸರನ್ನು ಸಾಲ್ವ್ ಮಾಡೋಣ. ಓಕೆ, ಸೊಲ್ಯೂಷನ್ ಅಥವಾ ಪರಿಹಾರ ಅಂತ ನಾವು ನೋಡಿದಾಗ ಏನಿದೆ ಪರಿಹಾರ, ಸಮಾಂತರ ಶ್ರೇಣಿಯ 17ನೇ ಪದ ದತ್ತಾಂಶ ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ರೀತಿಯಾಗಿ ಬರ್ಕೋಬೇಕು, ಸಮಾಂತರ ಶ್ರೇಣಿಯ 17ನೇ ಪದ ಅಂದಾಗ T17 ಅಂತ ಬರಿತೀವಿ. ಓಕೆ, ಇದು 17ನೇ ಪದ. 17ನೇ ಪದ ಏನಿದೆ ಅಂದರೆ 10ನೇ ಪದಕ್ಕಿಂತ ಅಂದರೆ ಮೊದಲಿಗೆ T10 ಅಂತ ಬರ್ಕೊಂಡ. 7 ಹೆಚ್ಚಾಗಿದೆ. 7 ಹೆಚ್ಚಾಗಿದೆ ಅಂದರೆ +7 ಅಂತ ಬರ್ಕೋಬೇಕು. 7ರಷ್ಟು ಹೆಚ್ಚಾಗಿತ್ತು ಅಂತ ಹೇಳಿ ಕೊಟ್ಟಿದರೆ 7 ಇಂಟು T10 ಅಂತ ಬರ್ಕೋಬೇಕು. ಈಗ 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ, ಪ್ಲಸ್ ತಗೋಬೇಕು. 7ರಷ್ಟು ಅಂತಂದಾಗ ಈ ರೀತಿಯಾಗಿ ಬರ್ಕೋಬೇಕು. ಓಕೆನಾ. ಹಾಗಾದರೆ ಈಗ ಏನನ್ನು ಕಂಡುಹಿಡಬೇಕು, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು. ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪಕ್ಕೆ ಕೊಟ್ಟಿರುವಂಥ ಹೇಳಿಕೆಯನ್ನು ನಾವು ಈಗ ಟರ್ನ್ ಮಾಡೋಣ. ಓಕೆ, 17ನೇ ಪದವನ್ನು A+16D ಅಂತ ಬರೀಬೋದು. 10ನೇ ಪದವನ್ನು A+9D ಅಂತ ಬರೀಬೋದು, +7 ಆ್ಯಸ್ ಇಟ್ ಈಸ್. ನಾವು ರಿಅರೇಂಜ್ ದೀಸ್ ಟು ಟರ್ಮ್ಸ್. ಈ ಒಂದು ಟರ್ಮ್ಸನ್ನು ನಾವು ರಿಅರೇಂಜ್ ಮಾಡೋಣ. A+16D ಆ್ಯಸ್ ಇಟ್ ಈಸ್ ತೆಗೆದುಕೊಳ್ಳೋಣ. ಈ ಕಡೆ ಇರುವಂಥ ಎಲ್ಲ ಟರ್ಮ್ಸ್ಗಳನ್ನ ಈ ಕಡೆ ತೆಗೆದುಕೊಳ್ಳೋಣ. ಇದು -A ಆಗುತ್ತೆ, +9 ಕೂಡ -9D ಆಗುತ್ತೆ, =7. ಈಗ -A ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 16Dಯಲ್ಲಿ 9Dಯನ್ನು ಮೈನಸ್ ಮಾಡಿದಾಗ 7D ಆಗುತ್ತೆ, =7.
ಡಿ ಈಸ್ ಈಕ್ವಲ್ ಟು ಹೌ ಮಚ್ 7/7 ಅಂದಾಗ ಡಿ ಈಕ್ವಲ್ಸ್ ಟು 1. ಓಕೆನಾ, ಎಷ್ಟು ಸಿಂಪಲ್ ಆಗಿದೆ ನೋಡಿ. 2 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಾದ ನಂತರ ಫೈನಲ್ ಆಗಿ ಕೆಳಗಡೆ ಇದನ್ನು ಬರೀರಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ, ಇದಕ್ಕೆ ಅರ್ಧ ಅಂಕ ಇರುತ್ತೆ. ಕೊನೆಯದಾಗಿ ನೀವು ಆನ್ಸರ್ ಏನು ಬರೀತೀರಿ ಅದಕ್ಕೆ ಅರ್ಧ ಅಂಕ ಇರುತ್ತೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ 1 ಅಂತ ಬರೀಬೇಕು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ 53ನೇ ಪ್ರಶ್ನೆ. ಓರೆ ಗುಣಾಕಾರ ವಿಧಾನದಿಂದ 8x + 3y - 13 = 0 ಮತ್ತು 6x + 5y - 18 = 0ಗಳನ್ನು ಬಿಡಿಸಿ. 2 ಇಕ್ವೇಷನನ್ನು ಕೊಟ್ಟಿದ್ದಾರೆ. ಈ ಇಕ್ವೇಷನನ್ನು ಓರೆ ಗುಣಾಕಾರ ವಿಧಾನದಿಂದ ಸಾಲ್ವ್ ಮಾಡಿ ಅಂತಕ್ಕಂಥದ್ದು. ಸೊ 10ನೇ ತರಗತಿಯಲ್ಲಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು, ಇದರಲ್ಲಿ ಇರುವಂತಹ ಬೇರೆ ಬೇರೆ ವಿಧಾನಗಳಿಂದ ಈ ಒಂದು ಸಮೀಕರಣಗಳನ್ನು ಸಾಲ್ವ್ ಮಾಡಬೇಕಾಗತ್ತೆ. ಬೇರೆ ಬೇರೆ ವಿಧಾನ ಯಾವುದು ಅಂದರೆ ವರ್ಜಿಸುವ ವಿಧಾನ ಇದೆ, ಓರೆ ಗುಣಾಕಾರ ವಿಧಾನ ಇದೆ, ನಕ್ಷಾ ವಿಧಾನ ಇದೆ, ಮತ್ತು ಇನ್ನು ಪ್ರೀವಿಯಸ್ ಇಯರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಬೇರೆ ಬೇರೆ ಅಪವರ್ತನ ವಿಧಾನ ಕೂಡ ಇದೆ, ಮತ್ತು ವರ್ಗವನ್ನು ಪೂರ್ಣಗೊಳಿಸಿ ಅದನ್ನು ಕಂಡುಹಿಡಿಯಿರಿ. ಬೇರೆ ಬೇರೆ ವಿಧಾನಗಳಿದ್ದಾವೆ. ಸೊ ವಿಧಾನವನ್ನು ನೋಡ್ಕೊಳ್ಳಿ, ಯಾವ ವಿಧಾನದಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ. ಪರ್ಟಿಕ್ಯುಲರ್ ಆಗಿ ವಿಧಾನವನ್ನು ಮೆನ್ಷನ್ ಮಾಡಿದರೆ ಅದೇ ಒಂದು ವಿಧಾನದಿಂದ ಸಾಲ್ವ್ ಮಾಡಬೇಕಾಗತ್ತೆ. ಅಥವಾ ಈ ಒಂದು ಸಮೀಕರಣವನ್ನು ಬಿಡಿಸಿ ಅಂದಾಗ ನಿಮಗೆ ಯಾವುದು ಈಸಿ ಮೆಥಡ್ ಬರುತ್ತೆ ಅದರಿಂದ ನೀವು ಸಾಲ್ವ್ ಮಾಡ್ಬೋದು. ಸೊ ಇದನ್ನು ಕೂಡ ನಾವು ಕಂಪ್ಲೀಟಾಗಿ 10th ಇರುವಂಥ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದಲ್ಲಿ ಡೀಟೇಲಾಗಿ ಎಲ್ಲ ಮೆಥಡನ್ನು ಸಾಲ್ವ್ ಮಾಡಿದ್ದೀವಿ. ನೀವು ಅಲ್ಲಿ ಹೋಗಿ ಎಲ್ಲ ಮೆಥಡ್ಸ್ಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಈಗ 53ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಓಕೆ, ಪರಿಹಾರವನ್ನು ನೋಡೋಣ. ಈಗ ಏನು ಕೊಟ್ಟಿದ್ದಾರೆ ನಮಗೆ ಪ್ರಶ್ನೆಯಲ್ಲಿ ಅಂತ ಮೊದಲನೇದಾಗಿ ನೋಡ್ತಾ ಹೋಗೋಣ. ಪ್ರಶ್ನೆಯಲ್ಲಿ ಮೊದಲನೇದಾಗಿ 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಪರಿಹಾರ ಅಂತ ಬರೆಯೋಣ. ದತ್ತದಲ್ಲಿ ಏನು ಕೊಟ್ಟಿದ್ದಾರೆ? 2 ಸಮೀಕರಣವನ್ನು ಕೊಟ್ಟಿದ್ದಾರೆ. 8x + 3y + 3 + 13 = 0. ನೆಕ್ಸ್ಟ್ 6x + 5y - 18 = 0. ಇವುಗಳನ್ನು ಏನು ಮಾಡಬೇಕು? ಓರೆ ಗುಣಾಕಾರ ವಿಧಾನದಿಂದ ಸಾಲ್ವ್ ಮಾಡಬೇಕು. ಸೊ ಓರೆ ಗುಣಾಕಾರ ವಿಧಾನದಿಂದ ಸಾಲ್ವ್ ಮಾಡಬೇಕಾದ್ರೆ ಮೊದಲನೇದಾಗಿ x y 1 ಅಂತ ಬರ್ಕೋಬೇಕು. x y ಬರ್ಕೊಂಡಾಗ ನೆಕ್ಸ್ಟ್ ಇದು b1 c1 a1 ಅಗೇನ್ b1 ಬರ್ಕೋಬೇಕು. ನೆಕ್ಸ್ಟ್ ಓಕೆನಾ. ನೆಕ್ಸ್ಟ್ b2 c2 a2 b2 b1 a1 c1 c2 ಅಂದರೆ ಏನು ಅಂತ ನಾವು ತೆಗೆದುಕೊಳ್ಳೋಣ. ಮೊದಲನೇದಾಗಿ a1 ಅಂದರೆ ಈ ಒಂದು ಸಮೀಕರಣ ಏನಿದೆ ಅಂದರೆ ax + by + c ರೂಪದಲ್ಲಿ ಇದೆ. ಹಾಗಾಗಿ ಮೊದಲೇ ಕ್ವೆಶನಲ್ಲಿ ಇಲ್ಲಿ ಬರುವಂಥ 8ಅನ್ನು ಈ ಒಂದು ಎಕ್ಸ್ನ ಚರಾಕ್ಷರ ಇರುವಂಥ ಒಂದು ನಂಬರನ್ನು a1 ಅಂತ ತೆಗೆದುಕೊಳ್ತೀನಿ. a1 ಅಂದರೆ a2 ಅಂದರೆ 6, b1 ಅಂದರೆ 3, b2 ಅಂದರೆ 5, c1 ಅಂದರೆ -13, c2 ಅಂದರೆ -18. ಓಕೆನಾ, ಇಷ್ಟು ನಾವು ಬರ್ಕೋಬೇಕು. ನೆಕ್ಸ್ಟ್ ಇವಾಗ ವ್ಯಾಲ್ಯೂವನ್ನು ನಾವು ಅಪ್ಲೈ ಮಾಡೋಣ. ಓಕೆ, ನೋಡಿ b1 ಅಂದರೆ ಎಷ್ಟಿದೆ? 3 ಇದೆ. b2 ಅಂದರೆ ಎಷ್ಟಿದೆ? 5 ಇದೆ. c1 ಅಂದರೆ ಎಷ್ಟು? ಇದೇ ಪ್ಯಾಟರ್ನಲ್ಲಿ ಬರ್ಕೋಬೇಕು ಓರೆ ಗುಣಾಕಾರ ವಿಧಾನದಿಂದ ತಂದಾಗ. -13, c2 ಅಂದರೆ -18, a1 ಅಂದರೆ 8 ಇದೆ, a2 ಅಂದರೆ 6 ಇದೆ. ಅಗೇನ್ b1 ಅಂದರೆ 3 ಇದೆ, b2 ಅಂದರೆ 5 ಇದೆ. ಈಗ ಓರೆ ಗುಣಾಕಾರವನ್ನು ಯಾವ ರೀತಿಯಾಗಿ ಮಾಡಬೇಕಂತ ನೋಡಿ. ಮೊದಲಿಗೆ b1 ನೋಡಿ, ಇದು x ಅನ್ನೋದು ಬರ್ಕೋಣ. x ಡಿವೈಡೆಡ್ ಬೈ b1 ಇಂಟು c2 ನೋಡಿ. b1
ಇಂಟು C2 ಓಕೆನಾ, ಮೈನಸ್ B2 ಇಂಟು C1 ಈಕ್ವಲ್ಸ್ ಟು ಅಲ್ಲಿ ಏನು ಬರ್ಕೋಬೇಕು, C1 ಇಂಟು A2 ಮೈನಸ್ C2 ಇಂಟು A1 ಓಕೆನಾ. ನೆಕ್ಸ್ಟ್ ಇದು 1 ಏನಿದೆ ಇದನ್ನು ಈಗ ಈ ನಂಬರನ್ನು ಮೇಲ್ಗಡೆ ಬರ್ಕೋಣ. A1 ಅಂದರೆ 8 ಇದೆ, A2 ಅಂದರೆ 6 ಇದೆ, B1 ಅಂದರೆ 3 ಇದೆ, B2 ಅಂದರೆ 5 ಇದೆ, C1 ಅಂದರೆ -13, C2 ಅಂದರೆ -18. ಸೊ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ A1 ಇಂಟು B2 ಮೈನಸ್ A2 ಇಂಟು B1 ಅಂತ ಬರ್ಕೋಬೇಕು. ಓಕೆ, ಇವಾಗ ಎಲ್ಲ ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡಿ. ಓಕೆನಾ, ಎಲ್ಲ ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡಿ. ಸೊ ಎಕ್ಸ್ ಡಿವೈಡೆಡ್ ಬೈ B1 ಅಂದರೆ ಎಷ್ಟಿದೆ, 3 ಇಂಟು C2 ಅಂದರೆ -18 ಮೈನಸ್ B2 ಅಂದರೆ 5, C1 ಅಂದರೆ -13 ಈಕ್ವಲ್ಸ್ ಟು y ಡಿವೈಡೆಡ್ ಬೈ C1 ಅಂದರೆ -13 ಇಂಟು A2 ಅಂದರೆ 6 -18, C2 ಅಂದರೆ -18, C1 ಅಂದರೆ 8 ಡಿವೈಡೆಡ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ A1 ಅಂದರೆ 8, B2 ಅಂದರೆ 5 ಮೈನಸ್ A2 ಅಂದರೆ 6, B1 ಅಂದರೆ 3. ಸೊ ಎಲ್ಲವನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡಿ ಅವಾಗ ಏನು ಬರುತ್ತೆ ಅಂತ ಚೆಕ್ ಮಾಡಿ. ಎಕ್ಸ್ ಡಿವೈಡೆಡ್ ಬೈ 18 ಇಂಟು 3 -54 ಮೈನಸ್ ಪ್ಲಸ್ 13 ಇಂಟು 5 65 y ಡಿವೈಡೆಡ್ ಬೈ 13 ಇಂಟು 6 -78 ಮೈನಸ್ ಪ್ಲಸ್ 18 ಇಂಟು 8 144 ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 8 5 40 ಮೈನಸ್ 6 ಇಂಟು 3. ಓಕೆ, 6 ಇಂಟು 3 18 ಮೈನಸ್ 18. ಸೊ ಇದರ ನೆಕ್ಸ್ಟ್ ಟರ್ಮನ್ನು ಇಲ್ಲಿ ಬರಿತೀನಿ ನೋಡಿ. ಎಕ್ಸ್ ಡಿವೈಡೆಡ್ ಬೈ ಎರಡನ್ನು ಕೂಡ ಇದು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ. ಓಕೆ, 65ಲ್ಲಿ 54ಅನ್ನು ಮೈನಸ್ ಮಾಡಿ 11 ಈಕ್ವಲ್ಸ್ ಟು y ಡಿವೈಡೆಡ್ ಬೈ 144ಅಲ್ಲಿ 78ಅನ್ನು ಮೈನಸ್ ಮಾಡಿ 66, 40ಯಲ್ಲಿ 18ಅನ್ನು ಮೈನಸ್ ಮಾಡಿ 22. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ಏನಿದೆ, ಎಕ್ಸ್ ಈಕ್ವಲ್ ಟು 11, y ಈಕ್ವಲ್ಸ್ ಟು 66. ಸೊ ಕಾನ್ಸ್ಟಂಟ್ ಟರ್ಮ್ ಸಿ ಏನು ಬರುತ್ತೆ, 22. ಈ ರೀತಿಯಾಗಿ ನಾವು ಓರೆ ಗುಣಾಕಾರ ವಿಧಾನದಿಂದ ಲೀನಿಯರ್ ಇಕ್ವೇಷನನ್ನು ಸಾಲ್ವ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ ಯಾವ ರೀತಿಯಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡಿಂದ ಈ ಇಕ್ವೇಷನ್ಗಳನ್ನು ಸಾಲ್ವ್ ಮಾಡಬೇಕು ಅಂತ. ನೆಕ್ಸ್ಟ್ ಕ್ವಶನ್ 54 ಕ್ವಶನ್. ಟ್ರಯಾಂಗಲ್ PQRನಲ್ಲಿ ಆ್ಯಂಗಲ್ Q 90 ಡಿಗ್ರಿ ಇದೆ. PR ಪ್ಲಸ್ QR 25 ಇದೆ. PQ ಎಷ್ಟಿದೆ, 5 ಸೆಂಟಿಮೀಟರ್ ಆದರೆ ಸೈನ್ ಆರ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ತ್ರಿಕೋನಮಿತಿಯ ಅನುಪಾತಗಳು ಈ ಒಂದು ಚಾಪ್ಟರಿಂದ ಇದನ್ನು ತೆಗೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ಇವಾಗ ನೋಡೋಣ. ಓಕೆ, 54 ಕ್ವಶನಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಕೊಟ್ಟಿದ್ದಾರೆ. ಏನನ್ನ ದತ್ತಾಂಶಗಳು ಕೊಟ್ಟಿದ್ದಾರೆ ನೋಡ್ಕೊತ ಬನ್ನಿ. PQ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ 5 ಮೀಟರ್ ಅಂತ. ಸೆಂಟಿಮೀಟರ್ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್. ನೆಕ್ಸ್ಟ್ PR ಪ್ಲಸ್ QR ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವು ಏನನ್ನು ಫೈಂಡ್ ಔಟ್ ಮಾಡಬೇಕು, PR ಅನ್ನು ಫೈಂಡ್ ಔಟ್ ಮಾಡಬೇಕು. ಅದನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಈಗ
ಪಿ ಕ್ಯೂ 5 ಸೆಂಟಿಮೀಟ್ರ್ ಅಂತ ಇದೆ. ಇವು ಎರಡನ್ನು ಕೂಡಿದಾಗ ಅದು 25 ಸೆಂಟಿಮೀಟ್ರ್ ಆಗುತ್ತೆ. ಹಾಗಾದರೆ ಪಿ ಆರನ್ನು ನಾವು ಕಂಡುಹಿಡ್ಕೋಬೇಕು. ಪಿ ಆರ್ ಬೇಕಾದರೆ ಏನು ಮಾಡಬೇಕು? ಈಗ ಪಿ ಆರ್ ಪ್ಲಸ್ ಕ್ಯೂ ಆರನ್ನು ಕೂಡಿದಾಗ 25 ಇದೆ. ಈಗ ನಮಗೆ ಪಿ ಆರ್ ಬೇಕಾಗಿದೆ. ಹಾಗಾಗಿ ಪಿ ಆರ್ ಅಂತಂದರೆ 25 ಮೈನಸ್ ಕ್ಯೂ ಆರ್ ಅಂತ ಬರೀಬೋದು. ಹಾಗಾಗಿ ಈಗ ನಾವು ಕ್ಯೂ ಆರನ್ನು ತೆಗೆದುಕೊಳ್ಳೋಣ. ಕ್ಯೂ ಆರ್ 25 ಮೈನಸ್ ಪಿ ಆರ್ ಅಂತ ಅಂದ್ಕೊಳ್ಳೋಣ. 25 ಮೈನಸ್ ಎಕ್ಸ್ ಅಂತೇಳಿ ತೆಗೆದುಕೊಳ್ಳೋಣ. ಈಗ ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಈಗ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡೋಣ. ಓಕೆ, ಪೈಥಾಗೋರಸ್ ಪ್ರಮೇಯ. ಓಕೆನಾ? ಸೊ ಪೈಥಾಗೋರಸ್ ಪ್ರಮೇಯ ಏನು ಹೇಳುತ್ತೆ? ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮಾನವಾಗಿರ್ತದೆ. ಓಕೆನಾ? ನೆಕ್ಸ್ಟ್ ಪಿ ಆರ್ ಅಂದರೆ ಏನಿದೆ? ಎಕ್ಸ್ ಸ್ಕ್ವೇರ್. ಪಿ ಕ್ಯೂ ಅಂದರೆ ಏನಿದೆ? 5 ಸ್ಕ್ವೇರ್. ಕ್ಯೂ ಆರ್ ಅಂದರೆ ಏನಿದೆ? 25 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆನಾ? ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ 25 ಪ್ಲಸ್ ಇದು ಏನಿದೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ನಲ್ಲಿದೆ. ಹಾಗಾಗಿ 25 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು 25 ಇಂಟು ಎಕ್ಸ್. ಓಕೆನಾ? 25 ಪ್ಲಸ್ 25 ಸ್ಕ್ವೇರ್ 625 ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ 25 ಇಂಟು 250 ಎಕ್ಸ್. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ? ಈ ಕಡೆ ಎಕ್ಸ್ ಸ್ಕ್ವೇರ್ ಈ ಕಡೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇದು ಮೈನಸ್ 50 ಎಕ್ಸ್ ಏನಿದೆ ಈ ಕಡೆ ಬಂದಾಗ ಪ್ಲಸ್ 50 ಎಕ್ಸ್ ಆಗುತ್ತೆ. ನೆಕ್ಸ್ಟ್ 625 ಪ್ಲಸ್ 25 ಎರಡನ್ನು ಕೂಡಿದಾಗ 650 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 650 ಡಿವೈಡೆಡ್ ಬೈ 50 ಅಂದಾಗ ಎಕ್ಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಈಗ ಎಕ್ಸ್ ಅಂದರೆ ಏನು ತೆಗೆದುಕೊಂಡಿದ್ದೀವಿ? ಪಿ ಆರ್ ಈಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಅಂತಾಯಿತು. ಓಕೆ, ಕ್ಯೂ ಆರ್ ನಮಗೆ ಫೈಂಡ್ ಔಟ್ ಮಾಡ್ಕೋಬೇಕು. ಕ್ಯೂ ಆರ್ ಅಂದರೆ ಎಷ್ಟಿದೆ? 25 ಮೈನಸ್ ಎಕ್ಸ್ ಅಂತ ಇದೆಯಾ? ಹಾಗಾಗಿ 25 ಮೈನಸ್ 13 ಅದಂದಾಗ ಕ್ಯೂ ಆರ್ ಈಸ್ ಈಕ್ವಲ್ ಟು ಹೌ ಮಚ್? 12 ಸೆಂಟಿಮೀಟರ್. ಸೊ ನಮಗೀಗ ಏನನ್ನು ಫೈಂಡ್ ಔಟ್ ಮಾಡಂದರು? ಈಗ ರೈಟ್ ಆ್ಯಂಗಲ್ನ ಎಲ್ಲ ಒಂದು ಸೈಡ್ಸ್ಗಳ ವ್ಯಾಲ್ಯೂ ಸಿಗ್ತದೆ ನಮಗೆ. ಓಕೆ, ಸೈನ್ ಆರ್ ಬೆಲೆಯನ್ನು ಫೈಂಡ್ ಔಟ್ ಮಾಡಂದಿದ್ದಾರೆ. ಈಗ ಸೈನ್ ಆಫ್ ಆರ್ ಅಂದರೆ ಆ್ಯಂಗಲನ್ನು ನಾವು ಈ ಒಂದು ಆ್ಯಂಗಲನ್ನು ತಗೋಬೇಕು. ಸೈನ್ ಆಫ್ ಆರ್ ಈ ಆ್ಯಂಗಲ್ ಅಂದಾಗ ಅಪೋಸಿಟ್ ಸೈಡ್ ಯಾವ್ದು ಬರುತ್ತೆ? ಪಿ ಕ್ಯೂ ಬರುತ್ತೆ. ಓಕೆ, ಈ ಆ್ಯಂಗಲನ್ನು ತೆಗೆದುಕೊಂಡಾಗ ಈ ಆ್ಯಂಗಲ್ನ ಅಪೋಸಿಟ್ ಸೈಡ್ ಪಿ ಕ್ಯೂ ಬರುತ್ತೆ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್ ಪಿ ಆರ್. ಓಕೆನಾ? ಪಿ ಕ್ಯೂ ಅಂದರೆ ಎಷ್ಟಿದೆ? 5 ಇದೆ. ಪಿ ಆರ್ ಅಂದರೆ ಎಷ್ಟಿದೆ? 12 ಇದೆ. ಪಿ ಆರ್ ಅಂದರೆ ಎಷ್ಟಿದೆ? ಅಪೋಸಿಟ್ ಸೈಡ್ ಬೈ ಹೈಪೋಟಿನ್ಯೂಸ್ ಎನ್ನುವಂಥದ್ದು ಸೈನ್. ಓಕೆ, 13. ಸೈನ್ ಆರ್ ಈಸ್ ಈಕ್ವಲ್ಸ್ ಟು 5/13 ಎಂತಕ್ಕಂಥದ್ದು ನಮಗೆ ವ್ಯಾಲ್ಯೂ ಸಿಗುತ್ತೆ. ನೋಡಿ, ಇದು ತ್ರಿಕೋನಮಿತಿಯ ಅನ್ವಯಗಳು. ಈ ಒಂದು ಚಾಪ್ಟರಿಂದ ಈ ರೀತಿಯಾಗಿ ಪೈಥಾಗೋರಸ್ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ತೆಗೆದುಕೊಂಡು ಸೈನ್ ವ್ಯಾಲ್ಯೂವನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಯಿತು. ಓಕೆ.